ಮೂಲಂಗಿಯ ಆರೋಗ್ಯಕರ ಪ್ರಯೋಜನಗಳೇನು ಅನ್ನೋದನ್ನು ನೋಡೋಣ. ಚಳಿಗಾಲ ಬಂದಾಕ್ಷಣ ಮಾರುಕಟ್ಟೆಯನ್ನು ಅಲಂಕರಿಸುವ ತರಕಾರಿಗಳ ಪೈಕಿ ಅಗ್ರಗಣ್ಯ ಸ್ಥಾನ ಮೂಲಂಗಿಗೆ. ಬೆಳ್ಳನೆಯ ಉದ್ದದ ಮೂಲಂಗಿ ಗಡ್ಡೆಗಳು ತಮ್ಮ ಎಲೆಗಳ ಜೊತೆಗೆ ಬುಡ ಸಮೇತ ಕಿತ್ತು ಬಂದು ಮಾರುಕಟ್ಟೆಯಲ್ಲಿರುತ್ತವೆ. ನೋಡಲು ತಾಜಾವಾಗಿ ಕಾಣುವ ಮೂಲಂಗಿ ನಮ್ಮನ್ನು ಕೈಬೀಸಿ ಕರೆದರೂ ಬಹುತೇಕರು ಮೂಲಂಗಿ ಎಂದರೆ ಮೂಗು ಮುರಿಯುತ್ತಾರೆ. ಕಾರಣ ಇದಕ್ಕಿರುವ ವಿಚಿತ್ರ ವಾಸನೆ ಬಹುತೇಕರಿಗೆ ಇಷ್ಟವಾಗುವುದಿಲ್ಲ. ಜೊತೆಗೆ ಇದರ ರುಚಿಯೂ ಕೆಲವರಿಗೆ ಆಗಿ ಬರುವುದಿಲ್ಲ. ಇನ್ನು ಕೆಲವರಿಗೆ ಮೂಲಂಗಿಯ ಯಾವ ಅಡುಗೆಯೂ ರುಚಿಕರವಾಗಿ ಅನಿಸದು. ಹೀಗಾಗಿ ಮೂಲಂಗಿ ಅಂದರೆ ಹಲವರಿಗೆ ಅಷ್ಟಕ್ಕಷ್ಟೇ. ಆದರೆ ಉತ್ತರ ಭಾರತದೆಲ್ಲೆಡೆ ಚಳಿಗಾಲ ಎಂದರೆ ಮೂಲಂಗಿ ಸಂಭ್ರಮ. ತಾಜಾ ಆಗಿ ಸಿಗುವ ಮೂಲಂಗಿ ಗೆಡ್ಡೆಗಳನ್ನು ಹಸಿಯಾಗಿ ತಿನ್ನುವ ಮಂದಿಯೂ ಇಲ್ಲಿ ಅನೇಕರು. ಊಟದ ಜೊತೆಗೆ ಸಲಾಡ್ನಂತೆ ಮೂಲಂಗಿ, ಕ್ಯಾರೆಟನ್ನು ವೃತ್ತಾಕಾರವಾಗಿ ಕತ್ತರಿಸಿ ತಟ್ಟೆಯಲ್ಲಿಡುವುದು ಇಲ್ಲಿನವರಿಗೆ ರೂಢಿ. ಇನ್ನು ಮೂಲಂಗಿಯಿಂದ ಪರಾಠ, ಸಬ್ಜಿ, ಉಪ್ಪಿನಕಾಯಿ ಹೀಗೆ ಬಗೆ ಬಗೆಯ ಆಹಾರಗಳನ್ನು ತಯಾರಿಸಿ ನಿತ್ಯವೂ ತಿನ್ನುತ್ತಾರೆ ಕೂಡ. ಇಂತಹ ಮೂಲಂಗಿ ತನ್ನ ವಿಶಿಷ್ಟ ವಾಸನೆಯಿಂದ ಹಲವರನ್ನು ತನ್ನ ಹತ್ತಿರ ಬರಲು ಬಿಡದಿದ್ದರೂ ಖಂಡಿತವಾಗಿ ಮೂಲಂಗಿ ಎಂದು ಮೂಲೆ ಗುಂಪಾಗಿಸಬೇಡಿ. ಮೂಲಂಗಿ ಗುಣಗಳನ್ನು ತಿಳಿದರೆ ಚಳಿಗಾಲದಲ್ಲಿ ತಾಜಾ ಆಗಿ ದೊರೆಯುವ ಈ ತರಕಾರಿಯನ್ನು ಖಂಡಿತವಾಗಿಯೂ ನೀವು ತಿನ್ನಲೇಬೇಕು. ಮೂಲಂಗಿಯಲ್ಲಿ ಹೇರಳವಾಗಿ ವಿಟಮಿನ್ ಸಿ ಹಾಗೂ ಕೆ ಇವೆ. ವಿಟಮಿನ್ ಸಿಯ ಸೇವನೆಯಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿ ದೇಹ ಸದೃಢವಾಗುತ್ತದೆ. ಚರ್ಮದಲ್ಲಿ ಕೊಲಾಜನ್ ಹೆಚ್ಚಿ ಚರ್ಮ ಆರೋಗ್ಯದಿಂದ ಕಂಗೊಳಿಸುತ್ತದೆ. ವಿಟಮಿನ್ ಕೆ ದೇಹದಲ್ಲಿ ಮೂಳೆಗಳನ್ನು ಗಟ್ಟಿಗೊಳಿಸಲು ಹಾಗೂ ರಕ್ತ ಹೆಪ್ಪುಗಟ್ಟಿಸಲು ಸಹಕಾರಿ. ಹಾಗಾಗಿ ಇವೆರಡನ್ನೂ ಹೇರಳವಾಗಿ ದೇಹಕ್ಕೆ ಒದಗಿಸುವ ಮೂಲಂಗಿ ಚಳಿಗಾಲಕ್ಕೆ ಅತ್ಯುತ್ತಮ ಆಹಾರವೂ ಹೌದು. ಮೂಲಂಗಿಯಲ್ಲಿ ಸಾಕಷ್ಟು ನಾರಿನಂಶವಿದೆ. ಹೀಗಾಗಿ ಇದು ಜೀರ್ಣಕ್ರಿಯೆಗೆ ಅತ್ಯಂತ ಒಳ್ಳೆಯದು. ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸುವುದಷ್ಟೇ ಅಲ್ಲದೆ ಜೀರ್ಣಾಂಗ ವ್ಯೂಹದ ಆರೋಗ್ಯಕ್ಕೂ ಇದು ಒಳ್ಳೆಯದು. ಮೂಲಂಗಿ ತೂಕ ಇಳಿಸುವ ಮಂದಿಗೆ ಸಂಗಾತಿ. ನಾರಿನಂಶ ಹೇರಳವಾಗಿರುವ ಮೂಲಂಗಿಯಲ್ಲಿ ಕ್ಯಾಲರಿ ಅತ್ಯಂತ ಕಡಿಮೆ. ಇದರ ಸೇವನೆಯಿಂದ ಹೊಟ್ಟೆ ತುಂಬಿದ ಅನುಭವವಾಗುತ್ತದೆ. ಹಾಗಾಗಿ ಹಸಿವೆಯ ಚಿಂತೆ ಇರುವುದಿಲ್ಲ. ಸಹಜವಾಗಿಯೇ ಕಡಿಮೆ ತಿನ್ನುತ್ತೇವೆ. ಹೀಗಾಗಿ ತೂಕದಲ್ಲಿ ಇಳಿಕೆಯಾಗುತ್ತದೆ ಅಥವಾ ಸಮತೋಲನೆ ಕಾಯ್ದುಕೊಳ್ಳಬಹುದು. ಹಲವು ಮಾರಣಾಂತಿಕ ಕಾಯಿಲೆಗಳನ್ನು ಬರದಂತೆ ಮೂಲಂಗಿ ಕಾಪಾಡುತ್ತದೆ. ಮೂಲಂಗಿಯಲ್ಲಿ ಆಂಥೋಸಯಾನಿನ್, ಫ್ಲೇವನಾಯ್ಡ್ ಹಾಗೂ ಇತರ ಕೆಲವು ಆ್ಯಂಟಿ ಆಕ್ಸಿಡೆಂಟ್ಗಳು ಇರುವುದರಿಂದ ಅವು ಫ್ರೀ ರ್ಯಾಡಿಕಲ್ಗಳ ವಿರುದ್ಧ ರಕ್ಷಣಾ ಕವಚದಂತೆ ವರ್ತಿಸುತ್ತವೆ. ದೇಹವು ಆರೋಗ್ಯವಾಗಿರಬೇಕಾದರೆ, ಚರ್ಮ ಕಂಗೊಳಿಸಬೇಕಾದರೆ ದೇಹಕ್ಕೆ ಸರಿಯಾಗಿ ನೀರು ಸಿಗಬೇಕು. ಮೂಲಂಗಿಯಲ್ಲಿ ನೀರು ಹೆಚ್ಚಿದೆ. ಹೀಗಾಗಿ ಇದರ ಸೇವನೆಯಿಂದ ದೇಹಕ್ಕೆ ಹೆಚ್ಚು ನೀರು ಸಿಗುತ್ತದೆ. ಆರೋಗ್ಯ ಇಮ್ಮಡಿಸುತ್ತದೆ. ಇತ್ತೀಚೆಗಿನ ಕೆಲವು ಸಂಶೋಧನೆಗಳ ಪ್ರಕಾರ ಮೂಲಂಗಿಯಲ್ಲಿ ರಕ್ತದೊತ್ತಡವನ್ನು ಕಡಿಮೆ ಮಾಡಿಸುವ ಗುಣವೂ ಇದೆ. ಹೀಗಾಗಿ ಇದು ರಕ್ತದೊತ್ತಡವನ್ನು ಸಮತೋಲನಗೊಳಿಸುವ ಮೂಲಕ ಪರೋಕ್ಷವಾಗಿ ಹೃದಯಕ್ಕೆ ಒಳ್ಳೆಯದನ್ನೇ ಮಾಡುತ್ತದೆ. ಚರ್ಮದ ಕಾಳಜಿ ಮಾಡುವ ಮಂದಿ ಮೂಲಂಗಿಯ ಮೊರೆ ಹೋಗಬಹುದು. ಮೂಲಂಗಿಯಲ್ಲಿರುವ ಪೋಷಕಾಂಶಗಳು ಚರ್ಮದ ಆರೋಗ್ಯಕ್ಕೆ ಅತ್ಯಂತ ಒಳ್ಳೆಯದು. ಅತ್ಯುತ್ತಮ ಸುಂದರ ತ್ವಚೆ ಅವರದಾಗುತ್ತದೆ. ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.